ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಮೈ ಕಿಚನ್. ನಾನಿವತ್ತು ಚಿಕನ್ ಗ್ರೇವಿ ಮಾಡ್ಕೊಂಡಿದ್ದೇನೆ. ಇದು ಆಂಧ್ರ ಸ್ಟೈಲ್ದು ಚಿಕನ್ ಚಿಲ್ಲಿ ಮಸಾಲ. ಚಿಕನ್ ಚಿಲ್ಲಿ ಅಲ್ಲ, ಚಿಕನ್ ಚಿಲ್ಲಿ ಮಸಾಲ ಮಾಡ್ಕೊಂಡಿದ್ದೇನೆ. ತುಂಬ ಸ್ಪೈಸಿಯಾಗಿರ್ತದೆ, ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಫಸ್ಟಿಗೆ ಒಂದು ಕಡಾಯಿ ಬಿಸಿ ಮಾಡ್ಕೊಳ್ಬೇಕು. ಅದರಲ್ಲಿ ನಾನೀಗ 1 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತೇನೆ. ಸ್ವಲ್ಪ ಎಣ್ಣೆ ಸಾಕಾಗ್ತದೆ. ಆಮೇಲೆ ಇದಕ್ಕೆ ಫ್ರೈ ಮಾಡಲಿಕ್ಕೆ ನಾನು 1 ನೀರುಳ್ಳಿ ಹಾಕ್ಕೊಂಡಿದ್ದೇನೆ. ಇದು ಗ್ರೈಂಡ್ ಮಾಡ್ಕೊಳ್ಳಿಕ್ಕೆ 1 ನೀರುಳ್ಳಿ ಸಾಕಾಗ್ತದೆ. 1 ಕಿಲೋ ಚಿಕನಿಗೆ ನಾನು ಮಾಡ್ತಾ ಇರೋದು. ಇದು ನೀರುಳ್ಳಿ ಸ್ವಲ್ಪ ಕೆಂಪಾಗಬೇಕು. ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಕಪ್ಪಾಗಿ ಹೋಗ್ತದೆ ಮತ್ತು ನೀರುಳ್ಳಿ. ತುಂಬ ಒಳ್ಳೆಯದಾಗ್ತದೆ. ಇದು ಚಪಾತಿ, ಪೂರಿ, ದೋಸೆ, ಇಡ್ಲಿ, ರೈಸ್ ಯಾವುದ್ರ ಜೊತೆಲಿ ಸಹ ತಿನ್ಬೋದು. ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ತುಂಬ ಸ್ಪೈಸಿಯಾಗಿರ್ತದಲ್ಲ. ಈ ಚಳಿಗಾಲದಲ್ಲಿ ಈ ಸ್ಪೈಸಿ ಎಲ್ಲ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಇದಕ್ಕೆ ಒಂದು 10 ಗ್ರೀನ್ ಚಿಲ್ಲಿ ಹಾಕ್ಕೊಂಡಿದ್ದೇನೆ. ನೋಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಖಾರ ಇದ್ದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಒಂದೊಂದು ಮೆಣಸು ಖಾರ ಇರುವುದಿಲ್ಲ, ಅದು ಆವಾಗ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಮೆಣಸು ಹಾಕಿದ ಮೇಲೆ ಸಹ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಇಡೀ ಮೆಣಸು ಹಾಗೆ ಹಾಕಿಬಿಡಿ, ಕಟ್ ಮಾಡಿ ಹಾಕ್ಕೊಳ್ಬೇಕು. ಇದು ನಾನು ಬಿಗ್ನರ್ಸ್ಗೆ ಹೇಳ್ತಾ ಇದ್ದೇನೆ. ನೋಡಿ, ಕೆಂಪಾಗ್ತಾ ಬಂತು. ಇದು ಸಾಕೀಗ. ನಾನು ಇದು ಆರಿದ ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಈಗ ನೈಸ್ ಪೇಸ್ಟ್ ಮಾಡಿಕೊಂಡ್ರೆ ಆಯ್ತು. ಇದು ನೋಡಿ, ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಯಾವುದು ಹಾಕಲಿಲ್ಲ, ಖಾಲಿ ನೀರುಳ್ಳಿ ಮತ್ತು ಗ್ರೀನ್ ಚಿಲ್ಲಿ ಮಾತ್ರ. ಇದಕ್ಕೀಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೇನೆ, 1 ಮುಷ್ಟಿಯಷ್ಟು. ಅರ್ಧದಷ್ಟು ಪುದೀನ ಹಾಕ್ಕೊಳ್ತೇನೆ. ಮತ್ತು ಒಂದು 7-8 ಎಸಳಷ್ಟು ಕರಿಬೇವು, ಕರಿ ಲೀವ್ಸು ಹಾಕ್ಕೊಂಡಿದ್ದೇನೆ. ಈಗ ಒಂದು ಪಾತ್ರೆ ಇಟ್ಕೊಂಡಿದ್ದೆ ನಾನು ಗ್ಯಾಸ್ ಮೇಲೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೇನೆ. ಸ್ವಲ್ಪ ಅಂತೇಳಿ ಒಂದು 7-8 ಚಮಚದಷ್ಟು ಎಣ್ಣೆ ಬೇಕಾಗ್ತದೆ. ನಾನು ಸನ್ಫ್ಲವರ್ ಎಣ್ಣೆ ಹಾಕ್ತಾ ಇದ್ದೇನೆ. ಅಡುಗೆ ಎಣ್ಣೆ ಯಾವುದು ಸಹ ಹಾಕ್ಕೊಳ್ಬೋದು. ತುಂಬ ಒಳ್ಳೆಯದಾಗ್ತದೆ ಮಾತ್ರ ಇದು. ಇದಕ್ಕೆ ಈಗ ಸ್ವಲ್ಪ ಜೀರಿಗೆ ಹಾಕ್ಕೊಳ್ತೇನೆ, ಒಂದು ಅರ್ಧ ಚಮಚದಷ್ಟು. ಆಮೇಲೆ 1 ಇಂಚಿನಷ್ಟು ದಾಲ್ಚಿನ್ನಿ, ಮತ್ತು ಯಾವುದು ಸಹ ಹಾಕಲಿಕ್ಕಿಲ್ಲ, ಖಾಲಿ ದಾಲ್ಚಿನ್ನಿ ಮಾತ್ರ. ಮತ್ತು ಸ್ವಲ್ಪ ಕರಿಬೇವು. ಈಗ ಫ್ರೈ ಮಾಡಲಿಕ್ಕೆ ಪುನಃ ನಾನು ಈರುಳ್ಳಿ ಹಾಕ್ಕೊಳ್ತೇನೆ. ಇದು ಮಸಾಲೆಗೆ 2 ನೀರುಳ್ಳಿ ಮೀಡಿಯಂ ಸೈಜು ಕಟ್ ಮಾಡಿ, ನೋಡಿ ಇಷ್ಟು ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಬೇಕು. ಇದು ಸಹ ನೀರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ ನಾನು. ಈರುಳ್ಳಿ ಸ್ವಲ್ಪ ಬೇಗ ಕಲರ್ ಚೇಂಜ್ ಆಗಲಿ ಅಂತೇಳಿ. ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಪ್ಲೀಸ್ ನೋಡ್ತಾ ಇರುವಾಗಲೇ ಲೈಕ್ ಬಟನ್ ಪ್ರೆಸ್ ಮಾಡಿ. ಮತ್ತು ಯಾರು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನನಗೆ. ಇದಕ್ಕೀಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1.5 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೇನೆ. ಅದು ಹಾಕ್ಕೊಂಡು ಸರಿ ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಸಹ ನಾನು 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಅದು ಸಹ ಸಣ್ಣ ಸಣ್ಣ ಟೊಮೆಟೊ ತೊಗೊಂಡಿದ್ದೇನೆ ನಾನು. ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಟೊಮೆಟೊ ಹಾಕ್ಕೊಳ್ತೇನೆ. ಹಸಿ ವಾಸನೆ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು. ಇದಕ್ಕೆ ಸಹ ಪುನಃ ನೋಡಿ, ನಾನು 5 ಕಾಯಿ ಮೆಣಸು ಹಾಕ್ಕೊಂಡಿದ್ದೇನೆ ಫ್ರೈಗೆ.
ನೋಡ್ಕೊಳ್ಳಿ ನೀವು. ಬೇಕಂತ ಹೇಳಿದ್ರೆ ಸ್ವಲ್ಪ ಉಪ್ಪೆಲ್ಲ ಹಾಕ್ಕೊಳ್ಬೋದು. ಖಾರ ಬೇಕಾದ್ರೆ ಸ್ವಲ್ಪ ಕಾಯಿ ಮೆಣಸು ಸಹ ಕಟ್ ಮಾಡಿ ಹಾಕ್ಕೊಳ್ಬೋದು. ನಾನೊಂದು ಬೌಲಲ್ಲಿ ಈಗ ಸರ್ವ್ ಮಾಡ್ಕೊಳ್ತೇನೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲಿಗೆ. ಮತ್ತು ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.